ಸಾರಾಳಿಗೆ ಅಸಾಧ್ಯವಾದ ಒಂದು ಪರಿಸ್ಥಿತಿಯಲ್ಲಿಯೇ ಸಾರಾಳಿಗೆ ಒಂದು ಮಗುವನ್ನು ಕೊಟ್ಟರು. ವಾಗ್ದಾನ ಮಾಡಿದವರು ನಂಬಿಗಸ್ತರಾಗಿದ್ದಾರೆ. ಇಲ್ಲಿ ಯೆಶಾಯನ ಮುಖಾಂತರವಾಗಿ ಹೇಳಿದ ಮಾತುಗಳು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಈ ಮಾತನ್ನು ನಾವು ಓದಿ ಸುಮ್ಮನೆ ಬಿಡದೆ ಇದನ್ನು ನಾವು ಅರಿಕೆ ಮಾಡಲು ಪ್ರಾರಂಭ ಮಾಡೋಣ. ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಅಳವಡಿಸಿಕೊಳ್ಳೋಣ, ಅರಿಕೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಈ ಅರಿಕೆ ನಮ್ಮ ಬಾಯಿಂದ ಬರಲಿ. ಬಾ, ನೀನು ಪ್ರಸವಿಸುವ ದೇವರು, ಅದನ್ನು ತಡೆಯುವ ದೇವರು ಅಲ್ಲ, ಗರ್ಭದ್ವಾರವನ್ನು ತೆರೆಯುವವರು ನೀವು ಎಂಬುದಾಗಿ. ನನ್ನ ಕೈಯಲ್ಲಿ ಏನಿಲ್ಲ, ನನ್ನಿಂದ ಇದು ಅಸಾಧ್ಯ, ಆದರೆ ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಅರಿಕೆ ಮಾಡುತ್ತಾ ಈ ವಾಕ್ಯವನ್ನು ಹಿಡಿದುಕೊಳ್ಳ್ರಿ. ದೇವರು ಖಂಡಿತ ಅದ್ಭುತವಾದ ರೀತಿಯಲ್ಲಿ ಮಾಡುತ್ತಾರೆ. ಅವರು ತನ್ನನ್ನು ಕುರಿತು ಹೇಳುತ್ತಾರೆ, ಐ ಆಮ್ ದ ಗಾಡ್ ಹೂ ವಿಲ್ ಮೇಕ್ ಯು ಕನ್ಸೀವ್, ಐ ಆಮ್ ದ ಒನ್ ಹೂ ಓಪನ್ಸ್ ಯುವರ್ ಊಂಬ್. ನಾನೇ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ತಿಳ್ಕೊಳ್ಳೋಣ. ಇವತ್ತು ನಮ್ಮ ಗಮನ ಇದಕ್ಕೆ ಬರಲಿ. ದೇವರು ತಾನೇ ತೆಗೆಯುವವರು, ದೇವರು ತಾನೇ ಕೊಡುವವರು, ದೇವರು ತಾನೇ ವಾಗ್ದಾನ ಮಾಡಿದವರು, ದೇವರು ತಾನೇ ನಂಬಿಗಸ್ತರು. ನನ್ನ ಶರೀರದಲ್ಲಿ ಬಲ ಇಲ್ಲದೆ ಇರಬಹುದು, ನನ್ನ ಶರೀರ ಸತ್ತು ಹೋಗಿರಬಹುದು, ನನಗೆ ವಯಸ್ಸಾಗಿರಬಹುದು, ನನಗೆ ವರ್ಷಗಳು ಆಗಿರಬಹುದು, ಆದರೆ ದೇವರು ತಾನೇ ದ್ವಾರವನ್ನು ತೆಗೆಯುವ ದೇವರು ಎಂಬುದಾಗಿ ಅರಿಕೆ ಮಾಡುತ್ತಾ ಇರ್ರಿ. ದೇವರು ನಿಮಗೆ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯಾ.